ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. RCB ಇವತ್ತು ಮಾಡಿದಂಥ 5ನೇ ಪಿಕ್ಕು ಇಂಡಿಯನ್ ಫಾಸ್ಟ್ ಬೌಲರ್ನ ಪಿಕ್ ಮಾಡಿದೆ ಮಗ. ಯಾರಿಗೂ ಈ ಪ್ಲೇಯರು ಗೊತ್ತೇ ಇಲ್ವಲ್ಲ, ಏನು ಗುರು ಈ ಪಟ್ಟಿ ಕೊಟ್ಬಿಟ್ರು, 6 ಕೋಟಿ ಕೊಟ್ಬಿಟ್ರಲ್ಲ ಗುರು. RTM ಎತ್ತಿದ್ರು ಅವ್ರೇನೋ, ಇವರೇನೋ ಜೋಶಲ್ಲಿ 4 ಕೋಟಿ ಎಗರಿಸ್ಬಿಡೋದ ಗುರು. ಏನು 4 ಕೋಟಿ 5 ಕೋಟಿ ಸೀದೆ ಎಗರಿಸ್ತಾವ್ರೆ, ಏನಿದು ಕತೆ ಅಂತ ಕೇಳ್ತೀರ ನೀವು? ಗೊತ್ತು, ಇಷ್ಟೊಂದೆಲ್ಲ ಈ ರೇಂಜಿಗೆಲ್ಲ 6 ಕೋಟಿ ಕೊಡೋಷ್ಟೆಲ್ಲ ವರ್ತಾ ಅಂತ ಅನ್ನಿಸುತ್ತೆ. ಗೊತ್ತಿಲ್ಲ ಡೊಮೆಸ್ಟಿಕಲ್ಲಿ ಇವರ ಪರ್ಫಾರ್ಮೆನ್ಸ್ ಯಾವ ರೇಂಜಿಗೆ ಇತ್ತು ಅಂತ, ಎಲ್ಲೆಲ್ಲಿ ಹೆಂಗೆ ನೋಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಅವರ ಸ್ಟ್ಯಾಟ್ಸ್ ಅಕಾರ್ಡಿಂಗ್ ಟು ESPN Cricinfo ತೆಗೆದು ನೋಡ್ತು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಲಾಸ್ಟ್ ಸೀಸನ್ ಆಡಿರಬಹುದು ಇವರು, ಬಟ್ ಅವರ ಸ್ಟ್ಯಾಟ್ಸ್ ಏನು ಅಂಥ ಬಲೇ ಕನ್ವಿನ್ಸಿಂಗ್ ಆಗೇನಿಲ್ಲ. 28 ಮ್ಯಾಚಲ್ಲಿ ಇವರು ಆಡಿದ್ದಾರೆ ಅಕಾರ್ಡಿಂಗ್ ಟು ESPN Cricinfo. T20s 28 ಮ್ಯಾಚು ಆಡಿದರೆ 35 ವಿಕೆಟ್ನ ತೆಗೆದಿದ್ದಾರೆ, 6 ವಿಕೆಟ್ನ ಒಂದು ಮ್ಯಾಚಲ್ಲೆಲ್ಲ ತೆಗೆದಿದ್ದಾರೆ. 6 for 31 ಇವರ ಬೆಸ್ಟು. 6 ವಿಕೆಟ್ ಎಲ್ಲ ಒಂದು ಮ್ಯಾಚಲ್ಲಿ ತೆಗೆದಿದ್ದಾರೆ. 28 ಮ್ಯಾಚಲ್ಲಿ 35 ವಿಕೆಟ್ ಅಂದರೆ ಏನಂತ ಅಮರಾಮ್ರಿ ಅಂತ ಏನು ಹೇಳೋದಕ್ಕಾಗೋದಿಲ್ಲ. ಒಂದು ರೇಂಜಿಗೆ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಎಕಾನಮಿ 8.64 ಇದೆ ಇವರ ಎಕಾನಮಿ. ಆವ್ರೇಜ್ 23.25 ಇದೆ ಇವರ ಆವ್ರೇಜು. ಸೊ ಏನೋ ಒಂದು ರೇಂಜಿಗೆ ಇರೋವಂಥ ಬೌಲರ್, ಅಂತ ತಲೆ ತೆಗಿಯೋಂಥ ಬೌಲರ್ ಏನಲ್ಲ, ಎದುರಿಸೋ ಅಂಥ ಬೌಲರ್ ಅಲ್ಲ ಅಂತ ಹೇಳಬೇಕು. ಏನೋ ಬ್ಯಾಕಪ್ ಕಿಕಪ್ ಆಗಿರೋ ತಗೊಂಡಿದೆ ಅಥವಾ ಮೈನ್ ಬೌಲರ್ ಆಗಿ ತಗೊಂತಿದ್ದೆ RCB ಅಂತ ಗೊತ್ತಾಗ್ತಿಲ್ಲ ನನಗೆ. ಡೆಲ್ಲಿ ಕ್ಯಾಪಿಟಲ್ಸ್ ಏನು ಅಷ್ಟೊಂದೇನು ಆಡಿಸಿಲ್ಲ ಅಂತ ಕಾಣಿಸ್ತು ನನಗೆ, ಆಡಿಸಿರೋದು ನೆನಪೇ ಇಲ್ಲ ನನಗೆ. ಒಟ್ಟಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸು ಕೂಡ ಸ್ವಲ್ಪ ಇಂಟೆನ್ಸ್ ಆಗಿ ನೋಡ್ತಾ ಇದ್ರು ತೊಗೊಳೋದಕ್ಕೆ ಅವ್ರನ್ನ. ಸಿಕ್ಕಾಪಟ್ಟೆ ಚರ್ಚೆ ಮಾಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರು ಕೂತ್ಕೊಂಡು. RTM ಕಾರ್ಡ್ನಂತೂ ಎತ್ತಿದ್ರು, 2 ಕೋಟಿವರೆಗೂ ಬಿಡ್ ಆಗಿತ್ತು. RCB ಬಿಡ್ ಮಾಡ್ಬಿಟ್ಟು ತೊಗೊಂಡ್ರು. ಇವ್ರು RTM ಕಾರ್ಡ್ನೇ ಎತ್ತಿದ್ರು, ಇಲ್ಲ ಆಗೋರು ನಾವು RTM ರಿಟರ್ನ್ ಮಾಡ್ಕೊಂತೀವಿ, ನಮಗೂ ಬೇಕು ಇವರು ಸಲ್ಮಾನ್ ಅವರು ಅಂತ, ರಸಿಕ್ ಸಲಾಮ್ ದಾರ್ ಅವರು ನಮಗೂ ಕೂಡ ಬೇಕು ಅಂತ RTM ಕಾರ್ಡ್ನ ಎತ್ತಿದ್ರು. ಬಟ್ ಒಂದು ಫೈನಲ್ ಬಿಡ್ನ ಸೆಟ್ ಮಾಡಬೇಕಾಯ್ತಲ್ಲ ನಮ್ಮ RCB. ಟಕಾರ್ ನಂಗೆ 6 ಕೋಟಿ ನಾವು ಅಜ್ಜಿ ತಗೊಳ್ರಿ ಅಂತ ಕೊಟ್ಟರು. ಬಟ್ ಇವ್ರು ಸಿಕ್ಕಾಪಟ್ಟಿ ಡಿಸ್ಕಸ್ ಮಾಡಿದ್ರು, ಅರೌಂಡ್ ಒಂದು 2-3 ನಿಮಿಷ ಡಿಸ್ಕಸ್, ಇಲ್ಲ ಒಂದು 5 ನಿಮಿಷನೇ ಡಿಸ್ಕಸ್ ಮಾಡಿದ್ರು ಅಂತ ಕಾಣಿಸುತ್ತೆ. ಈ ಆಕ್ಷನ್ ತಗೊಂಡಂಥ ಜಾಸ್ತಿ ಟೈಮು ಯಾರು ಅಂತಂದರೆ ಡೆಲ್ಲಿ ಕ್ಯಾಪಿಟಲ್ಸು. ರಸಿಕ್ ಸಲಾಮ್ ದಾರ್ ಅವ್ರಿಗೇ ಜಾಸ್ತಿ ತಗೊಂಡಿದ್ದು, ಬೇರೆ ಯಾರಿಗೂ ಕೂಡ ದೊಡ್ಡ ಪ್ಲೇಯರ್ಸ್ಗೂ ಇಷ್ಟೊಂದು ಟೈಮ್ ತಗೊಂಡಿಲ್ಲ. ಆರೆಂಜ್ಗೆ ಚರ್ಚೆ ಮಾಡಿದ್ರು, ಆಮೇಲೆ ಲಾಸ್ಟಿಗೆ ಇಲ್ಲಮ್ಮ ಸೀನೆಲ್ಲ ಇಷ್ಟೊಂದು ಅಂತ ಹೇಳ್ಬಿಟ್ಟು ಕೇಳಿಸಿದ್ರು. 6 ಕೋಟಿ ಲಿಟ್ರಲಿ ನನಗೂ ಯಾಕೋ ಜಾಸ್ತಿ ಅಂತ ಅನ್ನಿಸ್ತು. RCB ಪ್ಲೇಯರ್ಸ್ ನಾವು ಪಿಕ್ ಮಾಡ್ತಾರೆ, ಒಂದು ರೇಂಜಿಗಿರೋ ಪ್ಲೇಯರ್ಸು, ಓಕೆ ಅಂತ ಪ್ಲೇಯರ್ಸು, ಚೆನ್ನಾಗಿರೋ ಪ್ಲೇಯರ್ಸ್ ಏನೋ ಪಿಕ್ ಮಾಡ್ತಾರೆ, ಬಟ್ ರೇಟ್ ಜಾಸ್ತಿ ಕೊಡ್ತಾರೆ ಅಂತ ನನಗೇನೋ ಅನ್ನಿಸ್ತಿದೆ ಮಗ. ಸುಮಾರು ಪ್ಲೇಯರ್ಸ್ ಹಿಂದೆ ನೋಡಿದ್ವಿ ನಾವು, ಜಿತೇಶ್ ಶರ್ಮಾ ಆಗಿರ್ಬೋದು, ಒಂದು ಇವ್ರದ್ದೊಂದು ಬಿಡ್ತು ಅಂತಂದರೆ ಫಿಲ್ ಸಾಲ್ಟ್ ಒಂದು ಬಿಡ್ತು ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ ಮಗ. ಇನ್ನೊಂದು ಸ್ವಲ್ಪ ಕಡಿಮೆ ಅಮೌಂಟಿಗೆ ನನಗೆ ಸಿಕ್ಕಿರೋರೇನೋ. ಲೇಮ್ ಲಿವಿಂಗ್ಸ್ಟನ್ ಒಂದು ಪರವಾಗಿಲ್ಲ, ಓಕೆ ಪಿಕ್ಕು. ಇನ್ನೆಲ್ಲ ಮಿಕ್ದವ್ರಿಗೆಲ್ಲ ಆಲ್ಮೋಸ್ಟ್ ಜಾಸ್ತಿನೇ ಕೊಡ್ತಾ ಬಂದಿದ್ದಾರೆ. ಇವರು ಕೂಡ ಜಾಸ್ತಿ ಆಯಿತು, 6 ಕೋಟಿ. ಜಮ್ಮು ಕಾಶ್ಮೀರ್ನ ಪ್ಲೇಯರ್ ಇವರು. ಜಮ್ಮು ಕಾಶ್ಮೀರಿಂದ IPL ಇದುವರೆಗೂ 3 ಜನ ಆಡಿದ್ದಾರೆ, ಅದರಲ್ಲಿ ಒಬ್ಬ ಪ್ಲೇಯರ್ ಆಗ್ತಾರೆ ಇವರು. ಫಸ್ಟ್ನೇ ಪ್ಲೇಯರ್ ಬಂದ್ಬಿಟ್ಟು ಅಬ್ದುಲ್ ಸಮದ್ IPL ಆಡೋದಕ್ಕೆ, ಅದರಲ್ಲಿ 3ನೇ ಪ್ಲೇಯರ್ ಬಂದ್ಬಿಟ್ಟು ರಸಿಕ್ ಸಲಾಮ್ ದಾರ್ ಅವರು. ಸೊ ನೋಡೋಣ ಗುರು ಈ ಪೇಸರು ಅದು ಯಾವ ಥರ ಇಂಪ್ಯಾಕ್ಟ್ ಮಾಡ್ತಾರೆ ನಮ್ಮ RCBಗೆ ಅಂತ. ಅಲ್ಲ ಚಿನ್ನಸ್ವಾಮಿಗೇನೋ ಈ ಎಫೆಕ್ಟಿವ್ ಆಗಿ ಇರ್ಬೋದು ಅನ್ನೋ ಥರ ತಗೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅವ್ರೇನೋ ಅನಾಲಿಸಿಸ್ನ ಮಾಡ್ಬಿಟ್ಟು ಅವ್ರ ಸ್ಕಿಲ್ ಯೂಸ್ ಮಾಡ್ಬಿಟ್ಟು, ಯಾಕಂದರೆ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿ ಬಿಡ್ ಮಾಡ್ತಿದ್ರು ನಮ್ಮ RCB ಅವರು. ಒಂಥರ ಪ್ಲ್ಯಾನ್ ಮಾಡ್ಕೊಂಡು ಬಂದಂಗೆ ಇತ್ತು ಅವ್ರನ್ನ ತೊಗೊಳೋದಕ್ಕೆ. ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ RTM ಕಾರ್ಡ್ನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದೆ ಅಂತಂದರೆ ಏನೋ ರೀಸೆಂಟಾಗಿ ಏನೋ ಒಂದು ಚಮತ್ಕಾರ ಮಾಡಿದರೆ ಅಂತ ಕಾಣಿಸುತ್ತೆ. ಎಲ್ಲ ಡೊಮೆಸ್ಟಿಕಲ್ಲೋ ಏನೋ ಒಂದು ಚಮತ್ಕಾರ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಇವ್ರದ್ದು ಸ್ವಲ್ಪ ಸ್ಟ್ಯಾಟ್ಸ್ ಸ್ವಲ್ಪ ಮೇಲ್ಗಡೆ ಹೋಗಿದೆ, ಗ್ರಾಫು ಸ್ವಲ್ಪ ಮೇಲ್ಗಡೆ ಹೋಗಿದೆ ಆಪ್ಷನಲ್ಲಿ. ಸೊ ನಿಮಗೇನು ಅನ್ನಿಸ್ತು ಈ ಆಶ್ಚರ್ಯಕರವಾದಂಥ ಬಿಡ್ಡು ಆ್ಯಂಡ್ ಪಿಕ್ಕು? ಯಾರು ಕೂಡ ಅಂದ್ಕೊಂಡಿರೋದಿಲ್ಲ ಈ ಪ್ಲೇಯರ್ನ RCB ತೊಗೊತಾರೆ ಅಂತ. ಇನ್ನೂ ಸುಮಾರು ಪ್ಲೇಯರ್ಸ್ಗಳಿಗೆ ಆ್ಯಕ್ಚುಲಿ RCB ಬಿಡ್ ಮಾಡ್ತು. ನಮ್ಮ ಕರ್ನಾಟಕ ಪ್ಲೇಯರ್ಗೆ ಕರುಣಾರಿಗೆ ಬಿಡ್ ಮಾಡ್ತು, ಆಮೇಲೆ ಬಿಡ್ತು. ಇನ್ನೂ ಸುಮಾರು ಜನಕ್ಕೆ ಬಿಡ್ ಮಾಡಿದ್ರು. ಆ್ಯಕ್ಚುಲಿ ಬಿಡ್ ಮಾಡಿ ಬಿಡ್ತಾ ಇದ್ದಾರೆ, ಮಧ್ಯದಲ್ಲಿ ಬಿಡ್ತಾ ಇದ್ದಾರೆ. ಅದರಲ್ಲಿ ಇವ್ರನ್ನ ತಗೊಂಡ್ರು ನೋಡಿ 5ನೇ ಪ್ಲೇಯರ್ ಆಗಿ. ಇವತ್ತು ನಿಮ್ಗೆ ಏನು ಅನ್ನಿಸ್ತು ಈ ಪಿಕ್ಕು, ಈ ಫಾಸ್ಟ್ ಬೌಲರ್ ನಮ್ಮ RCB ಎಂಟ್ರಿ ಕೊಟ್ಟಿರೋದು? ಜಮ್ಮು ಕಾಶ್ಮೀರಿಂದ ಪ್ಲೇಯರು ಎಂಟ್ರಿ ಕೊಟ್ಟಿದ್ರು ನಮ್ಮ RCBಗೆ, ಬಟ್ ಅವ್ರಿಗೆ ಚಾನ್ಸ್ ಸಿಗಲಿಲ್ಲ. ಲಾಸ್ಟ್ ಸೀಸನ್ ಎಂಟ್ರಿ ಕೊಡ್ಸಿದ್ರು. ಅವ್ರು ಯಾರನ್ನೋ ಏನೋ ಸ್ಕೌಟಿಂಗ್ ಟೀಮ್ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಎಲ್ಲ ಗೈಡ್ ಮಾಡ್ಕೊಂಬಂದು ಲಾಸ್ಟ್ ಸೀಸನು ಜಮ್ಮು ಕಾಶ್ಮೀರಿಂದ ಯಾರನ್ನೋ ಒಬ್ರು ಬಂದಿದ್ರು, ಬಟ್ ಅವ್ರನ್ನ ಆಡಿಸ್ಲೇ ಇಲ್ಲ. ಇವ್ರನ್ನ ಆಡಿಸ್ತಾರೋ ಆಡಿಸಿದ್ಲೋ ಗೊತ್ತಿಲ್ಲ. ನೋಡೋಣ ಗುರು, ಅದೇ ಒಂದು 6 ಕೋಟಿ ಕೊಟ್ಟಿದ್ಕಾರೆ ಅವ್ರು ಒಂದು ಮ್ಯಾಚ್ ಯಾರು ಆಡಿಸ್ಲೇಬೇಕು, ಇಲ್ಲ ಅಂತಂದರೆ 6 ಕೋಟಿ ವ್ಯರ್ಥ ಆಗೋಗ್ಬಿಡ್ತದೆ. ಕಾದು ನೋಡೋಣ ಏನು ಮಾಡ್ತಾರೆ ಅಂತ. ನಿಮಗೇನು ಅನ್ನಿಸ್ತು ಈ ಪಿಕ್ಕು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಅಂಥ ಹೆವಿ ಪಿಕ್ ಅಂತ ಹೇಳೋದಿಲ್ಲ, ಡೊಮೆಸ್ಟಿಕ್ ಇವ್ರದ್ದು ಹೆಂಗೆ ಆಗಿದೆ ರೀಸೆಂಟಾಗಿ ಅಂತ ನನಗೆ ಗೊತ್ತಿಲ್ಲ, ಬಟ್ ರೀಸೆಂಟಾಗಿ ಏನೋ ಚೆನ್ನಾಗಿರಂಗಿದೆ, ಅದಕ್ಕೋಸ್ಕರ ಈ ರೇಂಜಿಗೆ ಹೋಗಿರೋದು. ಸಿಗೋಣ ಮುಂದಿನ ನೋಡಿದಲ್ಲಿ. ಬಾ.